Yes, good morning dear students. In this video, again I am going to solve one more important 4-mark question from the lesson arithmetic progression. The question is, if the sum of first m terms of an AP is same as the sum of its first n terms, prove that the sum of its first, actually first ಅಂತ ಇರಬೇಕಿತ್ತು, ಇಲ್ಲ ಅಂದ್ರೆ ಪ್ರಾಬ್ಲಮ್ ತಪ್ಪದು. ಫಸ್ಟ್ m plus n terms is 0. ಓಕೆ, ನಾವು ಫಸ್ಟ್ ಆಫ್ ಆಲ್ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ನೋಡಿ. ಇಫ್ ದಿ ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್, ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್ ಮೀನ್ಸ್, ಫಾರ್ ಎಕ್ಸಾಂಪಲ್ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದರೆ ಎಸ್ ಯು ವಿಲ್ ರೈಟ್ S4, ಕರೆಕ್ಟಾ? ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದರೆ ಏನು ಬರೀತೀರಾ? S5 ಅಂತ ಬರೀತೀರಾ. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದರೆ ಮೊದಲ 6 ಟರ್ಮ್ಗಳ ಸಮ್ ಏನಂತ ಬರೀತೀರಾ? ಅದನ್ನು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಪ್ಲಸ್ A6 ಅನ್ನು S6 ಅಂತ ಬರೀತೀರಾ. ಹಾಗಾದರೆ ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್ ಅನ್ನು ಏನಂತ ಬರೀಬೇಕು? S M ಅಂತ ಬರೀತೀರಾ. SM ಈಸ್ ಮೀನ್ಸ್ ಈಕ್ವಲ್. ಯಾವುದಕ್ಕೆ ಈಕ್ವಲ್ ಅಂತೆ? ಆರ್ ಈಸ್ ಸೇಮ್ ಆಸ್ ಅಂದರೆ ಅದು ಈಕ್ವಲ್ ಆಗಿದೆ. ಯಾವುದಕ್ಕೆ ಈಕ್ವಲ್ ಆಗಿದೆ? ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್. ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಮೀನ್ಸ್ SN. ಹಾಗಾದರೆ ನಾವೇನು ಪ್ರೂವ್ ಮಾಡಬೇಕು? ಪ್ರೂವ್ ದಟ್ ದಿ ಸಮ್ ಆಫ್ ಇಟ್ಸ್ ಫಸ್ಟ್ ಎಮ್ ಪ್ಲಸ್ ಎನ್ ಟರ್ಮ್ಸ್. ಈಗ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದರೆ SN, ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್ ಅಂದರೆ SM. ಹಾಗಾದರೆ ಸಮ್ ಆಫ್ ಇಟ್ಸ್ ಫಸ್ಟ್ ಎಮ್ ಪ್ಲಸ್ ಎನ್ ಟರ್ಮ್ಸ್ ಅಂದರೆ ಇಟ್ ಈಸ್ SM ಪ್ಲಸ್ ಎನ್. ಅದರ ಆನ್ಸರ್ ಏನು ಬರುತ್ತೆ ಅಂತ ಪ್ರೂವ್ ಮಾಡಬೇಕು? 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ದಿಸ್ ಈಸ್ ಟು ಪ್ರೂವ್. ಓಕೆ, ಒನ್ಸ್ ಅಗೇನ್ ಅರ್ಥ ಮಾಡ್ಕೊಳ್ಳಿ ಕ್ವಶನನ್ನು. ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್, ದಟ್ ಮೀನ್ಸ್ SM, ಈಸ್ ಸೇಮ್ ಮೀನ್ಸ್ ಈಕ್ವಲ್. ಯಾವುದಕ್ಕೆ ಈಕ್ವಲ್? ಸಮ್ ಆಫ್ ಇಟ್ಸ್ ಫಸ್ಟ್ ಎನ್ ಟರ್ಮ್ಸ್, ದಟ್ ಈಸ್ SN. ವಿ ಹ್ಯಾವ್ ಟು ಪ್ರೂವ್ ದಿ ಸಮ್ ಆಫ್ ಇಟ್ಸ್ ಎಮ್ ಪ್ಲಸ್ ಎನ್ ಟರ್ಮ್ಸ್. ಸಮ್ ಆಫ್ ಇಟ್ಸ್ ಆಕ್ಚುಲಿ ಫಸ್ಟ್ ಎಮ್ ಪ್ಲಸ್ ಎನ್ ಟರ್ಮ್ಸ್, ದಟ್ ಈಸ್ SM ಪ್ಲಸ್ 1. ಆನ್ಸರ್ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಯೂಶಲಿ ಯಾವುದೇ ಪ್ರಾಬ್ಲಮ್ ಆಗಲಿ AP-ನಲ್ಲಿ ಏನು ಮಾಡ್ತೀವಿ? ವಿಲ್ ಫೈಂಡ್ ದಿ ವ್ಯಾಲ್ಯೂ ಆಫ್ A ಆ್ಯಂಡ್ D. ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ A ಆ್ಯಂಡ್ D. ಯಾಕೆ ಅಂದರೆ ಅಲ್ಲಿ SN ಫಾರ್ಮ್ಲ ಯೂಸ್ ಮಾಡ್ತೀರಾ. SN ಫಾರ್ಮ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು SN ಅಂದರೆ? SN ಮೀನ್ಸ್ ಇಟ್ ಈಸ್ n/2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು D. ದಟ್ ಮೀನ್ಸ್ ಐ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ A ಆ್ಯಂಡ್ D. ಅಥವಾ ನೋಡಿ, ಇಲ್ಲಿ SM ಪ್ಲಸ್ n ಈಕ್ವಲ್ 0 ಬರಬೇಕು ಅಂದರೆ ಇಂಡೈರೆಕ್ಟ್ಲಿ ಐ ಹ್ಯಾವ್ ಟು ಪ್ರೂವ್ SN ಮೀನ್ಸ್ n/2 ಇಂಟು, ಇಲ್ಲಿ n ಇಲ್ಲ, m ಪ್ಲಸ್ n ಇದೆ, ದಟ್ಸ್ ವೈ n ಜಾಗದಲ್ಲಿ ಯು ರೈಟ್ m ಪ್ಲಸ್ n/2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು D. n ಅಂದರೆ ಇಟ್ ಇಸ್ m ಪ್ಲಸ್ n ಮೈನಸ್ 1 ಇಂಟು D. ಇದರ ಆನ್ಸರ್ 0 ಬರುತ್ತೆ ಅಂತ ಇಂಡೈರೆಕ್ಟ್ಲಿ ನಾನೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸಮ್ ಆಫ್ m ಪ್ಲಸ್ n ಟರ್ಮ್ಸ್ 0 ಬರಬೇಕು ಅಂದರೆ ನಾನು ಇಂಡೈರೆಕ್ಟ್ಲಿ ಏನು ಪ್ರೂವ್ ಮಾಡಬೇಕು? SM ಪ್ಲಸ್ n ಈಕ್ವಲ್ 0 ಬರಬೇಕು ಅಂದರೆ ಇಲ್ಲಿ SN ಫಾರ್ಮಲ್ಲಿದೆ ನೋಡಿ. ಇದು ಅಂದರೆ n/2 ಇಂಟು 2A ಪ್ಲಸ್ m ಪ್ಲಸ್ n ಮೈನಸ್ 1 ಇಂಟು D. ಆನ್ಸರ್ 0 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ನೀವೀಗ A ಮತ್ತು D ನ ವ್ಯಾಲ್ಯೂ ಫೈಂಡ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಅಥವಾ ಇದಿಷ್ಟರ ವ್ಯಾಲ್ಯೂ ಫೈಂಡ್ ಮಾಡಿದ್ರು ಕೂಡ ಆಗತ್ತೆ. ಓಕೆ, ಇದಿಷ್ಟರ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಕ್ಲೂ ಏನು ಅಂದರೆ SM ಈಕ್ವಲ್ಸ್ SN ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ನಮ್ಗೆ ಗೊತ್ತಿದೆ SN ಅಂದರೆ ಇಟ್ ಈಸ್ n/2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು D. ಹಾಗಾದರೆ SM ಅಂದರೆ ಏನು? n ಇರೋ ಜಾಗದಲ್ಲಿ m ಹಾಕ್ಬಿಟ್ರೆ ಸರಿ. ದಟ್ ಈಸ್ m/2 ಇಂಟು 2A ಪ್ಲಸ್ m ಮೈನಸ್ 1 ಇಂಟು D. ಓಕೆ, ನಾವು ಸಿಂಪ್ಲಿಫೈ. ಸಿ, ಈ 2ನ ಆ ಕಡೆ ತಗೊಂಡು ಹೋದರೆ ಆ್ಯಕ್ಚುಲಿ ಹಿಯರ್ ಇಟ್ ಈಸ್ ಡಿವೈಡೆಡ್ ಬೈ 2 ಇಸ್ ದರ್. ಇಫ್ ಇಟ್ ಮೂವ್ ಫಾರ್ ದಟ್ ಸೈಡ್ ಇಟ್ ಬಿಕಮ್ಸ್ ಇಂಟು 2. ಅಂದರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಅದನ್ನು ನೀವು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ, ಬಟ್ ಶೋ ದಿಸ್ ಆರೋ ಮಾರ್ಕ್. ಓಕೆ, ನಾವು ದಿ ರಿಮೈನಿಂಗ್ ಈಸ್ m ಇಂಟು 2A ಪ್ಲಸ್, ಸಿ ಇಟ್ ಈಸ್ binomial, ದಿಸ್ ಒನ್ ಇಸ್ monomial. ಮಲ್ಟಿಪ್ಲೈ monomial with monomial and monomial with another monomial. ದಟ್ ಈಸ್ ಪ್ಲಸ್ m ಇಂಟು D, MD ಪ್ಲಸ್ ಇಂಟು ಮೈನಸ್ ಆಗಿದೆ, ಮೈನಸ್ 1 ಇಂಟು D ಮೈನಸ್ 1D ಈಕ್ವಲ್ಸ್ ಹಿಯರ್ ಸೇಮ್ ಥಿಂಗ್ n ಇಂಟು 2A ಪ್ಲಸ್ ಅಗೈನ್ ಇಟ್ ಈಸ್ monomial with binomial, that is D into n, ND, minus into plus minus 1 into D, 1D. Now simplify. See, better now you can multiply m for all the 3. It is just like monomial with trinomial. M into 2A, it is 2AM plus into plus plus m into md, it is m square d, plus into minus minus m into 1d, it is md, equals, now again it is monomial with the trinomial. N into 2a, it is 2an plus into plus plus n into nd, n square d, plus into minus minus n into 1 means nd. Next ಏನು ಮಾಡ್ತೀರಾ? ಎಲ್ಲದನ್ನು ಆ ಕಡೆ ತಗೊಂಡೋಗ್ಬಿಡಿ. Shift all these things to left side. See, this one remains same, that is
2am ಪ್ಲಸ್ ಎಮ್ ಸ್ಕ್ವೇರ್ ಡಿ ಮೈನಸ್ ಎಮ್ ಡಿ, ಇದು ಈ ಕಡೆ ಬಂದರೆ ಮೈನಸ್ 2an, ಇದು ಈ ಕಡೆ ಬಂದರೆ ಮೈನಸ್ ಎನ್ ಸ್ಕ್ವೇರ್ ಡಿ, ದಿಸ್ ಒನ್ ಬಿಕಮ್ಸ್ ಪ್ಲಸ್ ಎನ್ ಡಿ ಈಕ್ವಲ್ಸ್ 0. ನಾವು ಅಬ್ಸರ್ವ್ ಹಿಯರ್, now we are keep in mind we are finding the value of a and d. ಇಲ್ಲಿ a ಇದೆ, ಇದರಲ್ಲಿ a ಇದೆ, ಸಿಮಿಲರ್ಲಿ ಇದರಲ್ಲೂ ಏನಿದೆ a ಇದೆ. ಇವೆರಡು ನಾನು ಏನು ಮಾಡ್ತೀನಿ, ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ 2am ಮೈನಸ್ 2an ಒಟ್ಟಿಗೆ ಬರೀತಾ ಇದ್ದೀನಿ ನೋಡಿ. ಇದರಲ್ಲೂ d ಇದೆ, ಹಿಯರ್ ಆಲ್ಸೋ d ಇಸ್ ದೇರ್, ಇನ್ ದೀಸ್ ಟು ಆಲ್ಸೋ d ಇಸ್ ದೇರ್. ದಟ್ ಮೀನ್ಸ್ ಇವು ನಾಲ್ಕನ್ನು ಗ್ರೂಪ್ ಮಾಡ್ಬೋದು, ಅಥವಾ ಇವೆರಡಲ್ಲಿ ಸ್ಕ್ವೇರ್ ಇರೋದ್ರಿಂದ ಇವೆರಡನ್ನ ಗ್ರೂಪ್ ಮಾಡುವ. ಎಸ್, ಇಟ್ ಇಸ್ ಎಮ್ ಸ್ಕ್ವೇರ್ ಡಿ ಮೈನಸ್ ಎನ್ ಸ್ಕ್ವೇರ್ ಡಿ. ದಿ ರಿಮೈನ್ ಎಸ್ ಇವೆರಡನ್ನ ಗ್ರೂಪ್ ಮಾಡ್ತೀನಿ. ನೆಕ್ಸ್ಟು ದಿ ರಿಮೈನಿಂಗ್ ಇಸ್ ಮೈನಸ್ ಎಮ್ ಡಿ ದೆನ್ ಪ್ಲಸ್ ಎನ್ ಡಿ equal here 0 is there. Now in these two, okay, we can take plus common. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ತೆಗಿತೀನಿ. ಎಸ್, ಯು ನೋ ಆಸ್ ಇಟ್ ಈಸ್ ರಿಮೈನ್ಸ್ ದಟ್ ಇಸ್ 2am minus 2an. See here plus and minus is there. I will take plus common, as it is remains that is m square d minus n square d. Now here minus and plus is there. I will take plus, as it is remains that is minus md plus nd equals 0. Now simplify. Yes, it is 2am minus 2an. Okay, here you can take 2a common. Next step ಅಲ್ಲಿ ತೆಗಿತೀನಿ ನಾನು ಅದನ್ನು. ಯಾಕೆ ನಾನು ತೆಗಿಲಿಲ್ಲ ಅಂದರೆ, ತೆಗಿಬೋದು, ತೊಂದರೆ ಇಲ್ಲ, ಈ ಸ್ಟೆಪ್ಪಲ್ಲೇ ತೆಗೀರಿ. ನಾನು ಇಲ್ಲಿ ಫಸ್ಟ್ ಡಿ ತೆಗೆದು ಬಿಡ್ತೀನಿ ಇವೆರಡರಲ್ಲಿ. ಇಫ್ ಐ ಟೇಕ್ ಡಿ ಕಾಮನ್, ಹಿಯರ್ ಎಮ್ ಸ್ಕ್ವೇರ್ ರಿಮೈನ್ಸ್, ಹಿಯರ್ ಎನ್ ಸ್ಕ್ವೇರ್ ರಿಮೈನ್ಸ್, ಪ್ಲಸ್ ಮೈನಸ್ ಎಮ್ ಡಿ ಪ್ಲಸ್ ಎನ್ ಡಿ ಈಕ್ವಲ್ಸ್ 0. Okay, now I am going to take here 2a common. If I take 2a common, m minus n remains, ಪ್ಲಸ್ ನೋಡಿ ಇಲ್ಲಿ ಎಮ್ ಮೈನಸ್ ಎನ್ ಇದೆ, ಇಲ್ಲಿ ನೋಡುವ ಡಿ ತೆಗೆದಾಗ ಇಲ್ಲೂ ಎಮ್ ಮೈನಸ್ ಎನ್ ಬರುತ್ತೆ, ನೆಕ್ಸ್ಟು ಬರ್ಸ್ಬೋದು. ಇಲ್ಲಿ ಎಮ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಇದೆ ನೋಡಿ, ಇಟ್ ಇಸ್ ಬೈನಾಮಿಯಲ್, ಮತ್ತು ಇದರಲ್ಲಿ ಮೈನಸ್ ಇದೆ. ಆ್ಯಕ್ಚುಲಿ ವಿಚ್ ಐಡೆಂಟಿ ವಿಲ್ ಯೂಸ್? ಎಸ್, ಯು ಯೂಸ್ ಐಡೆಂಟಿಟಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇಟ್ ಇಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದರೆ ಎಸ್, ಇಟ್ ಇಸ್ ಡಿ ಇಂಟು, ಇಟ್ ಈಸ್ ಆಲ್ಸೋ ಇನ್ ದಿ ಫಾರ್ಮ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎಸ್, ಇಟ್ ಬಿಕಮ್ಸ್ ಎ ಪ್ಲಸ್ ಬಿ ಇಂಟು a minus b, that is m plus n into m minus n. Okay, plus see in these two you can take d common, that time minus m plus n remains equals 0. ನಾವು ನೋಡಿ ಇಲ್ಲಿ ಎಮ್ ಮೈನಸ್ ಎನ್ ಇದೆ, ಇಲ್ಲೂ ಎಮ್ ಮೈನಸ್ ಎನ್ ಇದೆ, ಇಲ್ಲೂ ಎಮ್ ಮೈನಸ್ ಎನ್ ತೆಗಿಯೋಣ ಅಂದರೆ ತೆಗಿಲಿಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಮೈನಸ್ ಎಮ್ ಪ್ಲಸ್ ಎನ್. ಬಟ್ ಇಲ್ಲಿರೋದು ಎಮ್ ಮೈನಸ್ ಎನ್, ಇದು ಪ್ಲಸ್ ಎಮ್, ಇಲ್ಲಿರೋದು ಮೈನಸ್ ಎಮ್. ಓನ್ಲಿ ದಿಸ್ ಸೈನ್ ಇಸ್ ಚೇಂಜ್, ದಟ್ಸ್ ಈ ಪ್ಲಸ್ ಅನ್ನು ನೆಕ್ಸ್ಟ್ ಮೈನಸ್ ಮಾಡ್ಕೊಂಡ್ಬಿಟ್ರೆ ಇಲ್ಲೂ ಕೂಡ ಏನಾಗುತ್ತೆ, ಎಮ್ ಮೈನಸ್ ಎನ್ ಬರುತ್ತೆ. ಅದನ್ನು ನೀವು ಆಲ್ರೆಡಿ ಫ್ಯಾಕ್ಟರೈಸೇಷನಲ್ಲಿ ನೋಡಿರ್ತೀರಾ. ದಟ್ ಇಸ್ 2a ಇಂಟು ಎಮ್ ಮೈನಸ್ ಎನ್ ಪ್ಲಸ್ ಡಿ ಇಂಟು ಎಸ್ ಎಮ್ ಪ್ಲಸ್ ಎನ್ ಇಂಟು m minus n, plus becomes minus, that time this minus m becomes plus m, this plus becomes minus. Yes, you know the reason. ಯಾಕೆ ಅಂದರೆ ಆ್ಯಕ್ಚುಲಿ ಮೈನಸ್ ಅಂದರೆ ಮೈನಸ್ ಇಂಟು ಪ್ಲಸ್ ಅಂತ ಬರೀಬೋದು, ಪ್ಲಸ್ಸನ್ನು ಮೈನಸ್ ಇಂಟು ಮೈನಸ್ ಅಂತ ಬರೀಬೋದು. ಅವಾಗ ಈ ಮೈನಸ್ ಕಾಮನ್ ತೆಗೆದ್ರೆ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಒಳಗಡೆ ನೋಡಿ ಮೈನಸ್ ತೆಗೆದಿರೋದ್ರಿಂದ ಪ್ಲಸ್ ಎಮ್ ಉಳಿತು, ಮೈನಸ್ ತೆಗೆದಿರೋದ್ರಿಂದ ಮೈನಸ್ ಎನ್ ಉಳಿತು. ಯಾಕೆ ಹೀಗೆ ಮಾಡಿದೆ? ಇಲ್ಲೂ ಎಮ್ ಮೈನಸ್ ಎನ್ ಬಂತು, ಇಲ್ಲೂ ಎಮ್ ಮೈನಸ್ ಎನ್ ಬಂತು, ಇಲ್ಲೂ ಎಮ್ ಮೈನಸ್ ಎನ್ ಬಂತು. ಈಗ ನಾವು ಐ ಆಮ್ ಗೋಯಿಂಗ್ ಟು ಟೇಕ್ m minus n common. Take m minus n common, that time here 2a remains, plus here see d into m plus n remains, minus d remains equals 0. One more thing you can observe here, m minus n into, see in these two terms, idondu term, d is common, correct? Okay, now I'm going to take d common, d ತೆಗೆದುಬಿಟ್ರೆ ನೋಡಿ ಇಲ್ಲಿ m plus n ಇದೆ, minus d already taken means nothing, means 1 remains, because d ಅಂದರೆ d into 1 equals 0. Okay, now I will shift this m minus n to that side. ಆಗ 2a plus d into m plus n minus 1 equals 0 divided by ಏನಾಯಿತು, m minus n. That is 2a plus d into m plus n minus 1 equals 0 by any number is 0, because 0 by 4 is also 0, 0 by 5 is also 0, 0 by 5 means out of 5 equal parts you are taking 0, means it is nothing. That's why 0 by m minus n is also 0. ನೋಡಿ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಈಗ a ಮತ್ತು d ನ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಅಂದರೆ ಇದಿಷ್ಟನ್ನು ಆ ಕಡೆ ಕಳಿಸಿದ್ರೆ ಆ ಕಡೆ ಕಳಿಸ್ತೀರಾ, ಮತ್ತು ಆಮೇಲೆ 2ನ ಆ ಕಡೆ ಕಳಿಸ್ಬಿಟ್ರೆ a ವ್ಯಾಲ್ಯೂ ಸಿಗತ್ತೆ. ಅಷ್ಟು ಒದ್ದಾಡೋ
ಮಾಡುವ ಅವಶ್ಯಕತೆ ಇಲ್ಲ, ಬಿಕಾಸ್ ನಂಗೆ ಏನು ಬೇಕು ಅಂದರೆ ಐ ಹ್ಯಾವ್ ಟು ಪ್ರೂವ್ ಸಮ್ ಆಫ್ ಎಮ್ ಪ್ಲಸ್ ಎನ್ ಟರ್ಮ್ಸ್ ಈಕ್ವಲ್ 0. ಅಲ್ಲಿ ನನಗೆ 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆನ್ಸರ್ ಬೇಕು. ಇಲ್ಲಿ ಬಂದಿದೆ ನೋಡಿ 2a ಪ್ಲಸ್ ಡಿ ಇಂಟು ಎಮ್ ಪ್ಲಸ್ ಎನ್ ಮೈನಸ್ 1 ಇದೆ. ನಿಮಗೆ ಏನು ಗೊತ್ತಿದೆ ಅಂದರೆ 2 ಇಂಟು 3 ಈಕ್ವಲ್ 6, ಇವನ್ 3 ಇಂಟು 2 ಇಸ್ ಆಲ್ಸೋ ಈಕ್ವಲ್ ಟು 6. ಎಸ್ ಯು ನೋ ದಿ ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್. ಅಂದರೆ 2 ಇಂಟು 3 ಈಕ್ವಲ್ 6 ಅಂತ ಬರೆದ್ರು ಒಂದೇ, 2 ಇಂಟು 3 ಜಾಗದಲ್ಲಿ 3 ಇಂಟು 2 ಅಂತ ಬರೆದ್ರು ಒಂದೇ. ಅದನ್ನು ನಾನು ಏನು ಮಾಡ್ತೀನಿ ಈಗ ಅಂದರೆ 2a ಪ್ಲಸ್ ಇದನ್ನು ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬರೀತೀನಿ. ಇದು 2 ಇಂಟು 3 ಇತ್ತು, ನಾನು 3 ಇಂಟು 2 ಬರದೆ ಈಕ್ವಲ್ಸ್ 0. ಯಾಕೆ ಹೀಗೆ ಬರದೆ? ಬಿಕಾಸ್ ನಂಗೆ ಏನು ಬೇಕು ಅಂದರೆ 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಯ ವ್ಯಾಲ್ಯೂ ಬೇಕು. 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಯ ವ್ಯಾಲ್ಯೂ ಎಷ್ಟು ಬಂದಿದೆ? 0. ಹಾಗಾದರೆ ಈಗ ನಾನೇನು ಪ್ರೂವ್ ಮಾಡಬೇಕು? ಐ ಟು ಪ್ರೂವ್ ಸಮ್ ಆಫ್ ಎಮ್ ಪ್ಲಸ್ ಎನ್ ಟರ್ಮ್ಸ್ ಈಕ್ವಲ್ಸ್ 0. ಇದರ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಆನ್ಸರ್ ಏನು ಬರಬೇಕು ಇಲ್ಲಿ? 0. ಫೈನ್ ಮಾಡುವ. ಎಸ್ ಎನ್ ಇದ್ದರೆ ಎಸ್ ಇಟ್ ಇಸ್ ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ ಎಸ್ ಆಫ್ ಎಸ್ ಎಮ್ ಪ್ಲಸ್ ಎನ್ ಇದ್ದರೆ ಇಟ್ ಇಸ್ ಎಮ್ ಪ್ಲಸ್ ಎನ್ ಬೈ 2 ಇಂಟು ಎಸ್ 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟಾ? ದಟ್ ಈಸ್ ಎಸ್ ಆಫ್ ಎಮ್ ಪ್ಲಸ್ ಎನ್ ಅಂದರೆ ಎನ್ ಇರೋ ಜಾಗದಲ್ಲಿ ಎಮ್ ಪ್ಲಸ್ ಎನ್ ಹಾಕಿದೆ ಅಷ್ಟೇ. ಓಕೆ, ದಟ್ ಈಸ್ ಎಮ್ ಪ್ಲಸ್ ಎನ್ ಬೈ 2 ಇಂಟು ಸಿ ಹಿಯರ್ 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದರ ವ್ಯಾಲ್ಯೂ ಏನು ಬಂದಿದೆ ಬೇಕಾದ್ರೆ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರೀರಿ. 2a ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಯ ವ್ಯಾಲ್ಯೂ ಇಟ್ ಈಸ್ 0. ಹಾಗಾದರೆ ಎಮ್ ಪ್ಲಸ್ ಎನ್ ಬೈ 2 ಇಂಟು 0 ಮೀನ್ಸ್ ಎನಿ ನಂಬರ್ ಇಂಟು 0 ಇಸ್ 0. ದಟ್ ಮೀನ್ಸ್ ಐ ಪ್ರೂವ್ಡ್ ಸಮ್ ಆಫ್ ಫಸ್ಟ್ ಎಮ್ ಪ್ಲಸ್ ಎನ್ ಟರ್ಮ್ಸ್ ಆಫ್ ದಿಸ್ ಎ ಪಿ ಈಸ್ 0. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಇದೇ ಪ್ರಾಬ್ಲಮ್ ಒಂಚೂರು ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋಣ ಅಥವಾ ಮೀನಿಂಗ್ ವೈಸ್ ನೋಡುವ ಏನು ಅಂತ ಈ ಕ್ವಶನ್. ಇಫ್ ದಿ ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್, ನಾನು ಎಮ್ಮಿಗೆ 4 ಅಂತ ತಗೊಳ್ತೀನಿ, ಎನ್ನಿಗೆ 2 ಅಂತ ತಗೊಳ್ತೀನಿ, ನಿಮ್ಮಿಷ್ಟ ಯಾವ ನಂಬರ್ ಬೇಕಾದರೂ ತಗೊಳ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಮ್ ಆಫ್ ಫಸ್ಟ್ ಎಮ್ ಟರ್ಮ್ಸ್, ದಟ್ ಮೀನ್ಸ್ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಸೇಮ್ ಆಸ್ ಮೀನ್ಸ್ ಈಕ್ವಲ್ ಟು ದಿ ಸಮ್ ಆಫ್ ಇಟ್ಸ್ ಫಸ್ಟ್ ಎನ್ ಟರ್ಮ್ಸ್. ಎನ್ ಅಂದರೆ 2 ತಗೊಂಡಿರೋದ್ರಿಂದ ಸಮ್ ಆಫ್ ಇಟ್ಸ್ ಫಸ್ಟ್ 2 ಟರ್ಮ್ಸ್ ಆಗುತ್ತೆ S2. ಅಂದರೆ S4 ಈಕ್ವಲ್ಸ್ S2 ಆಗಿದ್ದರೆ ದೆನ್ ವಿ ಹ್ಯಾವ್ ಟು ಪ್ರೂವ್ ಸಮ್ ಆಫ್ ಇಟ್ಸ್ ಎಮ್ ಪ್ಲಸ್ ಎನ್ ಟರ್ಮ್ಸ್ ಈಸ್ 0. ಎಮ್ ಪ್ಲಸ್ ಎನ್ ಅಂದರೆ ಏನಾಗುತ್ತೆ? 4 ಪ್ಲಸ್ 2 ಆಗುತ್ತೆ. ವಾಟ್ ಈಸ್ 4 ಪ್ಲಸ್ 2? 6. ದಟ್ ಮೀನ್ಸ್ ಐ ಟು ಪ್ರೂವ್ S6 ಈಕ್ವಲ್ಸ್ ಏನು ಬರುತ್ತೆ? 0. ಅಂದರೆ S4 ಈಕ್ವಲ್ಸ್ S2 ಆಗಿದ್ದರೆ ಒಂದು ಎ ಪಿನಲ್ಲಿ, ಆಗ ಇವೆರಡನ್ನು ಕೂಡಿದಾಗ S6 ಆನ್ಸರ್ ಏನು ಬರಲೇಬೇಕು? 0 ಬರಲೇಬೇಕು. ಅದನ್ನು ನಾನು ಜನರಲಿ ಪ್ರೂವ್ ಮಾಡಿದ್ದೀನಿ. ಈಗ ಸ್ಪೆಸಿಫಿಕ್ ಹೌದಾ ಅಂತ ನೋಡುವ. ಎಸ್ ಇಟ್ ಈಸ್ ಗಿವನ್ S4 ಈಕ್ವಲ್ಸ್ S2. ಯೂಸ್ ದಿಸ್ ಈಕ್ವೇಷನ್ ಟು ಪ್ರೂವ್ S6 ಈಕ್ವಲ್ಸ್ 0. ಎಸ್ ಯು ನೋ Sn ಈಕ್ವಲ್ಸ್ n ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ S4 ಮೀನ್ಸ್ ಇಟ್ ಈಸ್ 4 ಬೈ 2 ಇಂಟು 2a ಪ್ಲಸ್ 4 ಮೈನಸ್ 1 ಇಂಟು ಡಿ ಈಕ್ವಲ್ಸ್ S2 means it is 2 by 2 into, because n ಇರಲಿ 2 ಬರೀತೀರಾ, 2 by 2 into 2a plus 2 minus 1 into d. Okay, simplify now. 2 ones are 2 twos are, that is 2 into 2a plus 4 minus 1 means 3d equals 2 ones are 2 ones are, 1 by 1 means 1, 2a plus 2 minus 1 means 1d. ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ? ನಾನೇನು ಪ್ರೂವ್ ಮಾಡಬೇಕು? S6 ಈಕ್ವಲ್ಸ್ 0. ಅಂದರೆ S6 ಫೈಂಡ್ ಮಾಡುವಾಗ ಅಗೇನ್ ಇದೇ ಫಾರ್ಮುಲಾ ಯೂಸ್ ಮಾಡ್ತೀರಾ. 6 ಬೈ 2 ಇಂಟು 2a ಪ್ಲಸ್ 6 ಮೈನಸ್ 1 ಇಂಟು ಡಿ. ಹಾಗಾದರೆ ಎ ಮತ್ತು ಡಿ ವ್ಯಾಲ್ಯೂ ನನಗೆ ಬೇಕಾಗತ್ತೆ. ಹಾಗಾಗಿ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಎ ಮತ್ತು ಡಿ ವ್ಯಾಲ್ಯೂನ ಫೈಂಡ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಇಟ್ ಇಸ್ ಮೋನಾಮಿಯಲ್ ವಿತ್ ಬೈನಾಮಿಯಲ್. ಕಂಟಿನ್ಯೂ 2 ಇಂಟು 2a ಇಟ್ ಇಸ್ 4a ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3s are 6d equals S1 into 2a 2a plus 1 into 1d 1d. ನಾವು ಜಸ್ಟ್ ಎನ ಒಂದು ಕಡೆ ತಗೊಂಡು ಹೋಗ್ತೀನಿ, ಡಿನ ಒಂದು ಕಡೆ ತಗೊಂಡು ಹೋಗ್ತೀನಿ. ದಟ್ ಈಸ್ 4a, ದಟ್ ಮೀನ್ಸ್ ಐ ವಿಲ್ ಸಪ್ರೇಟ್ ಎ ಆ್ಯಂಡ್ ಡಿ, ಪ್ಲಸ್ 2a ಈ ಕಡೆ ಬಂದರೆ ಮೈನಸ್ 2a, 1d ಆಸ್ ಇಟ್ ಇಸ್ ಯು ರೈಟ್, 6d ಆ ಕಡೆ ಹೋದರೆ ಮೈನಸ್ 6d. ಈಗ 4a ಮೈನಸ್ 2a ಇಟ್ ಈಸ್ 2a, 1d minus 6d, 1 plus, other is minus, you have to go for subtraction, you will get 5d, bigger number 6, its sign is minus. Now to find the value of a, once you see is it right or not, 4a minus 2a is 2a, 1d 6d ಆ ಕಡೆ ಹೋಯಿತು, ದಟ್ಸ್ ವೈ ಇಟ್ ಇಸ್ ಮೈನಸ್ 60. 1d ಅಲ್ಲಿ ಮೈನಸ್ 60 ಕಳೆದ್ರೆ ಇಟ್ ಇಸ್ ಮೈನಸ್ 5d. ಬಟ್ ನಾನೇನು ಮಾಡಬೇಕು? ಐ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಡಿ. ಎ ವ್ಯಾಲ್ಯೂ ಬೇಕಾದರೆ 2 ಆ ಕಡೆ ಕಳಿಸಿ, ದಟ್ ಇಸ್ ಎ ಇಸ್ ಈಕ್ವಲ್ ಟು ಮೈನಸ್ 5d ಡಿವೈಡೆಡ್ ಬೈ 2. ಬಟ್ ಡಿ ವ್ಯಾಲ್ಯೂ ಫೈಂಡ್ ಮಾಡಲಿಕ್ಕೆ ಇನ್ನೊಂದು ಈಕ್ವೇಷನ್ ಇಲ್ಲ, ತೊಂದರೆ ಇಲ್ಲ. ನನಗೇನು ಪ್ರೂವ್ ಮಾಡಬೇಕು? S6 ಈಕ್ವಲ್ಸ್ 0 ಅಂತ ಪ್ರೂವ್ ಮಾಡಬೇಕು. ದಟ್ ಮೀನ್ಸ್ ಐ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ S6 ಅಂದರೆ ಎಸ್ ಯೂಸ್ ದಿಸ್ ಫಾರ್ಮುಲಾ ಅಗೈನ್. Sn ಮೀನ್ಸ್ n by 2 ಇಂಟು ದಟ್ ಈಸ್ 6 by 2 ಇಂಟು 2a ಪ್ಲಸ್ n minus 1 ಮೀನ್ಸ್ ಇಟ್ ಈಸ್ 6 minus 1 ಇಂಟು d. ದಟ್ ಈಸ್ 6 by 2 ಮೀನ್ಸ್ 2 ones are
2 3s, it is 3 into 2a plus 6 minus 1 means it is 5d. Okay, now simplify. That is 3 into 2 into a. A means answer bandide. What is the answer of a? It is minus 5d divided by 2 plus 5d. Okay, that is 3 into, see here, 2 to get cancelled. Hagadre, it is minus 5d plus 5d. That is 3 into minus 5d plus 5d cancelled. That means 0 cancels. That is 0 ಆಯಿತು. 3 into 0 is 0. Yes, we proved. See, if sum of first 4 terms is equal to sum of first 2 terms, then ಇವೆರಡನ್ನು ಕೂಡಿದಾಗ 6 ಬರುತ್ತೆ. sum of first 6 terms ಆನ್ಸರ್ ಏನು ಬರಲೇಬೇಕು? 0. ಇದು ಸ್ಪೆಸಿಫಿಕ್ ಆಗಿ ಪ್ರೂವ್ ಮಾಡಿದ್ವಿ. ಇಟ್ ಈಸ್ ಜನರಲ್.